Happy morning, all of you. Excellent morning. Namaste. Welcome once again. ನನ್ನ ಹೆಸರು ಗೋಪಿ ಕೃಷ್ಣ. I'm your law of attraction trainer, mind coach. Okay. ನಾವು ಈ ಒಂದು ಮ್ಯಾಜಿಕ್ ಬುಕ್ ನ ಕನ್ನಡದಲ್ಲಿ ಅನುವಾದ ಮಾಡಿ ಕನ್ನಡದಲ್ಲಿ ಇದನ್ನ ಕಲಿತಾ ಇದೀವಿ. ಎವ್ರಿ ಡೇ ಒಂದೊಂದು ಚಾಪ್ಟರ್ ನ ರೀಡ್ ಮಾಡಿ ನಾವು ಅದರ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಇದೀವಿ. 28 days ಪ್ರೋಗ್ರಾಮ್. ಆಲ್ರೆಡಿ ನೀವೆಲ್ಲ 15 days ವರೆಗೂ ನನ್ನ ಜೊತೆ ಬಂದಿದ್ದೀರಾ. ಡೇ 0 ಇಂದ ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಡೇ 0 ಇಂದ ಶುರು ಮಾಡಿ ಹೇಗೆ ಪ್ರಿಪರೇಷನ್ ಮಾಡ್ಕೋಬೇಕು, ಪ್ಲಸ್ ಎವ್ರಿ ಡೇ ಏನೇನು ಪ್ರಾಕ್ಟೀಸಸ್ ಇದನ್ನ ಫಾಲೋ ಮಾಡ್ತಾ ಹೋಗಿ. ಬಿಕಾಸ್ ಗ್ರಾಟಿಟ್ಯೂಡ್ ಈಸ್ ದ ಮಂತ್ರ, ಗ್ರಾಟಿಟ್ಯೂಡ್ ಈಸ್ ದ ಎವ್ರಿಥಿಂಗ್ ಫಾರ್ ದ changes in the life for the magic experience. Clear? So let's continue with our day 16. ಇವತ್ತು ನಾವು day 16 ನ ಕಂಟಿನ್ಯೂ ಮಾಡ್ತಾ ಇದೀವಿ. The chapter name is Magic and Miraculous in Health. Day 16 ಚಾಪ್ಟರ್ ಏನಪ್ಪಾ ಅಂದ್ರೆ ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್. ಆರೋಗ್ಯದಲ್ಲಿ ಹೇಗೆ ಮ್ಯಾಜಿಕ್ ಮತ್ತೆ ಅದ್ಭುತಗಳನ್ನ ಹೇಗೆ ಪಡಿಬಹುದು ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಇವತ್ತು ರಾಂಡಾ ಬರ್ನೆ ಅವರು. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಬುಕ್ ರಾಂಡಾ ಬರ್ನೆ ಅವ್ರಿಗೆ. ವಂಡರ್ಫುಲ್ ಬುಕ್. ಮಿರಾಕಲ್ಸ್ ಆರ್ ನಾಟ್ ಕಾಂಟ್ರರಿ ಟು ನೇಚರ್ ಬಟ್ ಓನ್ಲಿ ಕಾಂಟ್ರರಿ ಟು ವಾಟ್ ವಿ ನೋ ಅಬೌಟ್ ನೇಚರ್. ಇದು ಕೋಟ್, ಇವತ್ತಿನ ಕೋಟ್ ನೋಡಿ. ಅದ್ಭುತಗಳು, ಆಶ್ಚರ್ಯವಾದಂತ ಸಂಗತಿಗಳು ನೇಚರ್ಗೆ ಕಾಂಟ್ರಾಕ್ಟರಿ ಅಲ್ಲ, ಅಂದ್ರೆ ನೇಚರ್ಗೆ ವಿರುದ್ಧವಾದಂತಲ್ಲ. ನೇಚರಲ್ಲಿ ಅದ್ಭುತಗಳು ನೇಚರಲ್ಲಿ ಇದ್ದೇ ಇರುತ್ತೆ. ಬಟ್ ಯಾವ್ದ್ರಲ್ಲಿ ಕಾಂಟ್ರರಿ ಅಂತ ಹೇಳಿದ್ರೆ ನಾವು ಅನ್ಕೊಂಡಿರೋದು, ನಾವೇನ್ ತಿಳ್ಕೊಂಡಿದೀವಿ ನೇಚರ್ ಬಗ್ಗೆ, ಅದರಲ್ಲಿ ಏನಿದೆ ಕಾಂಟ್ರರಿ ಇದೆ. ಅಂದ್ರೆ ನಾವ್ ಎಷ್ಟೋ ತಿಳ್ಕೊಂಡೇ ಇಲ್ಲ ನೇಚರ್ ಬಗ್ಗೆ, ಬಟ್ ನೇಚರ್ ಅಲ್ಲಿ ಅದ್ಭುತಗಳು ನಡೀತಾನೆ ಇರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. We should feel healthy, energized and full of happiness most of the time because that is how it feels to have a birthright of full health. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ತುಂಬಾ ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಎನರ್ಜೈಸ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು. ಯಾಕಂದ್ರೆ ಬೈ ನೇಚರ್ ನಾವು ಆರೋಗ್ಯವಾಗಿರ್ಲೇಬೇಕು. ದಟ್ ಈಸ್ ದ ಬರ್ತ್ ರೈಟ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಬೈ ನೇಚರ್ ಎಲ್ಲ ಆರೋಗ್ಯವಾಗಿರ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ದ ರಿಯಾಲಿಟಿ ಹವೆವರ್ is that a lot of people don't feel this way very often, if ever. Many people are dealing with illness, problem with the function of their body, or suffering from bouts of depression and other mental health problems, which are all the state of less than full of health. Okay, but ಎಷ್ಟೋ ಜನ ಆರೋಗ್ಯವನ್ನ ಕಾಪಾಡ್ಕೊಂಡಿರೋದಿಲ್ಲ. ಏನಾಗಿರುತ್ತೆ, ಕೆಲವು ಆರೋಗ್ಯ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಆರ್ ಡಿಪ್ರೆಷನ್ ಇರ್ತಾರೆ, ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಇದೆಲ್ಲ ಒಂದು ಯಾವ್ದ್ರ ಸೂಚನೆಯಪ್ಪ ಅಂದ್ರೆ ಫುಲ್ ಹೆಲ್ತ್, ಸಂಪೂರ್ಣ ಆರೋಗ್ಯದಲ್ಲಿ ನಾವಿಲ್ಲ ಅಂತ ಸೂಚನೆ ತೋರಿಸುತ್ತೆ. ರೈಟ್? ಸೊ ಗ್ರಾಟಿಟ್ಯೂಡ್ ಈಸ್ ದ ಒನ್ ಆಫ್ ದ ಫಾಸ್ಟೆಸ್ಟ್ ವೇ ಐ ನೋ ಟು ಮ್ಯಾಜಿಕಲಿ ಬಿಗಿನ್ ಎಕ್ಸ್ಪೀರಿಯನ್ಸಿಂಗ್ ಫುಲ್ ಸ್ಟೇಟ್ ಆಫ್ ಹೆಲ್ತ್ ಯು ಆರ್ meant to have in your body and mind. ನೋಡಿ, ಗ್ರಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ಒಂದೇ ದಾರಿ ಇವ್ರು ತಿಳಿದಿರೋ ಪ್ರಕಾರ ಫಾಸ್ಟೆಸ್ಟ್ ವೇ ಟು ಅಚೀವ್ ಫುಲ್ ಹೆಲ್ತ್, ಸಂಪೂರ್ಣ ಆರೋಗ್ಯ ಪಡ್ಕೊಳ್ಳೋಕೆ. ಫಿಸಿಕಲಿ ದೈಹಿಕವಾಗಿ, ಮಾನಸಿಕವಾಗಿ ಎರಡೂ ರೀತಿ ಸಂಪೂರ್ಣ ಆರೋಗ್ಯ ಪಡ್ಕೊಳ್ಳೋಕೆ ಗ್ರಾಟಿಟ್ಯೂಡ್ ಇಸ್ ಅ ಓನ್ಲಿ ಒನ್ ಫಾಸ್ಟೆಸ್ಟ್ ವೇ. ರೈಟ್? ಸೊ ನಿಮ್ಮ ಮೊಬೈಲ್ ಅಲ್ಲಿ ವಾಲ್ಯೂಮ್ ನ ಜಾಸ್ತಿ ಮಾಡ್ಕೊಳ್ಳಿ. So that volume ಕೇಳಿಸ್ತಾ ಇಲ್ಲ ಅಂದ್ರೆ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. All the miracles of healing we see happen are simply the result of full health being restored instantly in the human body, where before there was less than full and perfect health. If you don't think gratitude creates miracle in your health and body, then read some of the thousands of miracle stories in the secret website. Okay, ಇವ್ರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಮ್ಯಾಜಿಕಲಿ, ಓಕೆ, ಅದ್ಭುತವಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರಬೇಕು, ಫುಲ್ ಹೆಲ್ತ್ ಬರ್ಬೇಕಂದ್ರೆ ಗ್ರಾಟಿಟ್ಯೂಡ್ ಇಸ್ ಓನ್ಲಿ ದ ಮ್ಯಾಜಿಕ್ ವರ್ಡ್, ಮ್ಯಾಜಿಕ್ ಥಿಂಗ್. ಯಾವುದು? ದ ಗ್ರಾಟಿಟ್ಯೂಡ್. ಓಕೆ, ಈ ನಾವು ಒಂದು ಗ್ರಾಟಿಟ್ಯೂಡ್ ಇಟ್ಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ವೆರಿ ಫಾಸ್ಟ್ ಆಗಿ ಆರೋಗ್ಯದಲ್ಲಿ ನಾವೇನ್ ಮಾಡ್ಬೋದು, ರೀಸ್ಟೋರ್ ಮಾಡ್ಬೋದು. ಅಂದ್ರೆ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ನಾವು ವಾಪಸ್ ಬರ್ಬೋದು. ಗ್ರಾಟಿಟ್ಯೂಡ್ಸ್ ಮ್ಯಾಜಿಕಲ್ ಪವರ್ ಇನ್ಕ್ರೀಸಸ್ ದ ನೇಚರ್ಸ್ ಫ್ಲೋ ಆಫ್ ಹೆಲ್ತ್
to mind and body and can assist the body in healing more quickly. As countless studies have shown, the magical power of gratitude also works hand in hand with good bodily care, nutrition, and any medical assistance you might have chosen to follow. ನೋಡಿ, ನಾವು ಮಾತ್ರೆಗಳು ತಗೊಳ್ತಾ ಇರ್ಬೋದು, ಎನಿ ಲೈಕ್ ಇಂಗ್ಲಿಷ್ ಮೆಡಿಸನ್, ಆಯುರ್ವೇದಿಕ್ ಆರ್ ಹರ್ಬಲ್ ಯಾವುದೇ ತಗೊಳ್ತಾ ಇರ್ಬೋದು, ಆರ್ ಫಿಸಿಯೋಥೆರಪಿ ಏನೇ ಮಾಡ್ಕೊಳ್ತಾ ಇರ್ಬೋದು. ಬಟ್ ಅದೆಲ್ಲದ್ರ ಜೊತೆಗೆ ಈ ಗ್ರಾಟಿಟ್ಯೂಡ್ ಅನ್ನೋದೊಂದು ಸೇರಿಸ್ಕೊಳ್ಳೋದ್ರಿಂದ ರೈಟ್ ನಮ್ಮ ಆರೋಗ್ಯದಲ್ಲಿ ಇಟ್ ಕ್ಯಾನ್ ಶೋ ಮಿರಾಕ್ಯುಲಸ್ ಚೇಂಜಸ್. ಯಾಕಂದ್ರೆ ತುಂಬಾ ಸ್ಟಡೀಸ್ ಎಲ್ಲ ಹಿಸ್ಟ್ರಿನಲ್ಲಿ ಮಾಡಿ ತೋರಿಸಿದರೆ ಕೃತಜ್ಞತೆ ಒಂದೇನೆ ತುಂಬಾ ಬೇಗ ನಮ್ಗೇನಾಗುತ್ತೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ, ಸರಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡೋಂಥದ್ದು. ರೈಟ್, ವೆನ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಸಿಕ್ನೆಸ್ ಆರ್ ಕಂಡೀಷನ್ ಇನ್ ಯುವರ್ ಬಾಡಿ, it is understandable that you may have negative feelings about it, like worry, frustration, or fear. But having negative feeling about sickness does not restore health. In fact, it has an opposite effect to reduce health even more. To increase your health, you need to replace the negative feeling with good feelings, and gratitude is the easiest way to do it. ನೋಡಿ, ಜನರಲಿ ಹುಷಾರಿಲ್ಲ, ಆರೋಗ್ಯವಾಗಿಲ್ಲ, ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಅರ್ಥ ನಾವು ನೆಗೆಟಿವ್ ಫೀಲಿಂಗ್ಸ್ ಬಂದಿದೆ ಅಂತ. ಯಾವ್ದ್ರ ಮೇಲೆ? ನಮ್ಮ ಆರೋಗ್ಯದ ಮೇಲೆ ನೆಗೆಟಿವ್ ಫೀಲಿಂಗ್ ಇರುತ್ತೆ. ಯಾವ ತರ ಇರಿಟೇಟ್ ಆಗ್ತಾ ಇರ್ತೀವಿ, ಬೇಜಾರಾಗ್ತಾ ಇರ್ತೀವಿ, ಡಲ್ ಆಗಿರ್ತೀವಿ, ಯಾಕಪ್ಪ ಹಿಂಗಾಯ್ತು, ನನ್ಗೆ ಹುಷಾರಿಲ್ಲ, ಯಾಕಪ್ಪ ಈ ಕಾಯಿಲೆ, ಆತರ ಒಂದು ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಬಂದಿರುತ್ತೆ. ಅಂದ್ರೆ ಅರ್ಥ, ಸೊ ದ ರಿಸಲ್ಟ್ ಆಫ್ ನೆಗೆಟಿವ್ ಇಂಪ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಅದು ಇನ್ನ ಜಾಸ್ತಿ ಆಗ್ತಾನೆ ಇರುತ್ತೆ, ಇನ್ನ ವರ್ಸ್ಟ್ ಆಗ್ತಾನೆ ಇರುತ್ತೆ, ಆರೋಗ್ಯ ಇನ್ನ ಕೆಡ್ತಾನೆ ಇರುತ್ತೆ. ಓಕೆ, ಸೊ ದ ಆಪೋಸಿಟ್ ಎಫೆಕ್ಟ್ ಆಫ್ ಏನ್ ಮಾಡ್ಕೋಬೇಕು ನಾವು? ಟು ಇನ್ಕ್ರೀಸ್ ದ ಹೆಲ್ತ್, ಯು ನೀಡ್ ಟು ರಿಪ್ಲೇಸ್ ದ ನೆಗೆಟಿವ್ ಫೀಲಿಂಗ್ಸ್ ವಿತ್ ಗುಡ್ ಫೀಲಿಂಗ್ಸ್, ಅಂಡ್ ಗ್ರಾಟಿಟ್ಯೂಡ್ ಇಸ್ ದ ಈಸಿಯೆಸ್ಟ್ ವೇ ಆಫ್ ಗುಡ್ ಪಾಸಿಟಿವ್ ಫೀಲಿಂಗ್. ರೈಟ್, ಸೊ ಮೆನಿ ಪೀಪಲ್ ಹ್ಯಾವ್ also have a critical thoughts and feeling of dissatisfaction about their physical appearance. Unfortunately, those thoughts and feelings also reduce magical flow of health. ನೋಡಿ, ಎಷ್ಟೋ ಜನಕ್ಕೆ ತಮ್ಮ ದೈಹಿಕ ರೂಪದ ಬಗ್ಗೆ ನೆಗೆಟಿವ್ ಫೀಲಿಂಗ್ಸ್ ಇರುತ್ತೆ. ನಾನು ನೋಡಕ್ ಚೆನ್ನಾಗಿಲ್ಲ, ನಾನು ಸಣ್ಣಗಿದ್ದೀನಿ, ಅಥವಾ ನಾನು ಕಪ್ಪಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನಾನು ಕೂದ್ಲಿಲ್ಲ, ಅಥವಾ ನನ್ನ ಫೇಸ್ ಅಲ್ಲಿ ಹಲ್ ಸರಿ ಇಲ್ಲ, ಕಣ್ ಸರಿ ಇಲ್ಲ, ಮೂಗ್ ಸರಿ ಇಲ್ಲ, ಈ ರೀತಿಯಾಗಿ ಎಷ್ಟೋ ಒಂದು ಫೀಲಿಂಗ್ಸ್ ಇರುತ್ತೆ. ನ್ಯಾಚುರಲ್ ಅದೆಲ್ಲ, ನಮ್ಮ ನೇಚರ್ ಏನ್ ಸಿಕ್ಕಿದೆ, ಬಾಡಿ ಏನ್ ಸಿಕ್ಕಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಬಟ್ ಏನ್ ಮಾಡ್ತೀವಿ, ಚೆನ್ನಾಗಿಲ್ಲ ಅಂತ ಹೇಳಿ ಕ್ರಿಬ್ ಮಾಡ್ತಾ ಇರ್ತೀವಿ. ಇದರಿಂದ ಕೂಡ ನಮ್ಮ ಮ್ಯಾಜಿಕಲ್ ಏನು ಎಫೆಕ್ಟ್ ಸಿಗ್ಬೇಕು, ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಪಡಿಬೇಕು ಲೈಫಲ್ಲಿ, ಅದರ ಎಫೆಕ್ಟ್ ಕಡಿಮೆ ಆಗ್ಬಿಡುತ್ತೆ. ಸೊ ನೆವರ್ ಹ್ಯಾವ್ ದಟ್ ಅಬೌಟ್ ಯುವರ್ ಫಿಸಿಕಲ್ ಅಪಿಯರೆನ್ಸ್. ನಮ್ಮ ದೈಹಿಕ ರೂಪದ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ನೆಗೆಟಿವ್ ಫೀಲಿಂಗ್ಸ್ ಇರಕೂಡ್ದು. ರೈಟ್, when there is something you don't like about your body, you're not being grateful to your body. Think about it. By the law of attraction, complaint about your body brings you more problems about complain you about. And so complaining about your body and appearance puts your very health at risk. ಅಂದ್ರೆ ಇಮ್ಯಾಜಿನ್ ಮಾಡಿ, ಥಿಂಕ್ ಮಾಡಿ ನೋಡಿ, ಲಾ ಆಫ್ ಅಟ್ರಾಕ್ಷನ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ದೇಹದ ಬಗ್ಗೆ, ನಮ್ಮ ರೂಪದ ಬಗ್ಗೆ ಏನೋ ಸರಿ ಇಲ್ಲ, ಚೆನ್ನಾಗಿಲ್ಲ ಅಂತ ಅನ್ಕೊಳ್ತಾ ಇದೀವಿ ಅಂದ್ರೆ ವಿ ಆರ್ ಕಂಪ್ಲೇನ್ ಮಾಡ್ತಾ ಇದೀವಿ ಅಂದ್ರೆ ಅರ್ಥ ವಿ ಆರ್ ಅಟ್ರಾಕ್ಟಿಂಗ್ ಮೋರ್ ಹೆಲ್ತ್ ಇಶ್ಯೂಸ್. ದೈಹಿಕವಾಗಿ, ಮಾನಸಿಕವಾಗಿ ಮೋರ್ ಹೆಲ್ತ್ ಇಶ್ಯೂನ ಅಟ್ರಾಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಸೊ ಅಂದ್ರೆ ಅರ್ಥ ಏನ್ ಮಾಡ್ಬೇಕು? ವಿ ಆರ್ ಪುಟಿಂಗ್ ಅವರ್ ಸೆಲ್ಫ್ ಇನ್ ದ ರಿಸ್ಕ್. ನಮ್ಮನ್ನ ನಾವು ಡೇಂಜರ್ಗೆ ತಳ್ಕೊಳ್ತಾ ಇದೀವಿ ಅಂತ ಅರ್ಥ. ಬಿಕಾಸ್ ಆಫ್ ಕಂಪ್ಲೇಂಟ್ ಆರ್ ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಗುಡ್ ಫೀಲಿಂಗ್ ಅಬೌಟ್ ಅವರ್ physical appearance. So whoever does not have a gratitude, even what she or he has will be taken back from him or her. ಅಂದ್ರೆ ಯಾರಿಗೆ ಕೃತಜ್ಞತೆ ಅನ್ನೋದಿರೋದಿಲ್ಲ, ಅವ್ರ ಹತ್ರ ಇರೋದನ್ನು ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಇರೋದನ್ನು ನೇಚರ್ ಏನ್ ಮಾಡುತ್ತೆ, ವಾಪಸ್ ತಗೊಂಡ್ಬಿಡುತ್ತೆ. ಸೊ whoever has the gratitude will be given more, or he or she will have more abundance of the same. ಯಾರಿಗೆ ಕೃತಜ್ಞತೆ ಇರುತ್ತೋ ಅವ್ರಿಗೆ ಇನ್ನ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ ಲೈಫಲ್ಲಿ. ಏನಿದೆಯೋ ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಎಲ್ಲನೂ ಇನ್ನ ಅಬೆಂಡೆನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಕೋಟ್. ಯು ಮೇ ಬಿ ಸಿಕ್
unwell now. ಈ ಕ್ಷಣದಲ್ಲಿ ಈಗ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರ ಕೇಳಿಸ್ಕೊಳ್ತಾ ಇದಾರೆ ಅಂದ್ರೆ ಆರೋಗ್ಯ ಚೆನ್ನಾಗಿಲ್ದಿರ ಇರ್ಬೋದು, ಏನಾದ್ರೂ ಹುಷಾರಿಲ್ದಿರ ಇರ್ಬೋದು, ಅಥವಾ ಕಾಯಿಲೆ ಕೂಡ ಇರ್ಬೋದು, ಆರ್ even in a lot of pain, ತುಂಬಾ ದುಃಖದಲ್ಲಿ ಕೂಡ ಇರ್ಬೋದು ನೀವು. But if you are reading these words, you are continuing to receive gift of health. ನೀವು ಇದು ವಿಡಿಯೋನ ನೋಡ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ you are receiving the magic of health, gift of health. It can be very difficult to access feeling of gratitude when sick or in pain, but even the smallest bit of gratitude helps increase the magical flow of health to your body. I know ನಾವು ಹುಷಾರಿಲ್ಲ ಅಂದಾಗ ಪೇನ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಕಾಯಿಲೆಯಲ್ಲಿ ಇರ್ಬೇಕಾದ್ರೆ ಗ್ರಾಟಿಟ್ಯೂಡ್ ಹೇಗೆ ಸರ್ ಬರ್ಸ್ಕೊಳ್ಳೋದು ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ದಟ್ ಈಸ್ ವಾಟ್ ಸ್ಮಾಲೆಸ್ಟ್, ಕಿಂಚಿತ್ತು ಕೃತಜ್ಞತೆನ ಬೆಳೆಸ್ಕೊಂಡ್ರು ಸಾಕು, ಓಕೆ, ವೆರಿ ಈಸಿಲಿ ಮ್ಯಾಜಿಕಲಿ ನಮಗೆ ತುಂಬಾ ಇಂಪ್ರೂವ್ ಆಗ್ತಾ ಆಗುತ್ತೆ ಹೆಲ್ತ್. ಓಕೆ, ದ ಮ್ಯಾಜಿಕಲ್ ಫ್ಲೋ ಆಫ್ ಹೆಲ್ತ್ ಸ್ಟಾರ್ಟ್ಸ್ ಇನ್ ಅವರ್ ಬಾಡಿ. ನಮ್ಮ ಆರೋಗ್ಯದಲ್ಲಿ ಮ್ಯಾಜಿಕಲ್ ಫ್ಲೋ ಶುರು ಆಗ್ಬಿಡುತ್ತೆ. So today's practice, magic and miracle in health, is designed dramatically increase your health and happiness, and we are going to take triple pronged approach to accelerate the result. So ಇವತ್ತಿನ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ 3 steps ಫಾರ್ಮುಲಾನ ಯೂಸ್ ಮಾಡ್ತೀವಿ ಇವತ್ತಿನ ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್ ಪಡ್ಕೊಳ್ಳೋದಕ್ಕೆ. ಏನದು? ಸ್ಟೆಪ್ ಒನ್ ಏನ್ ಮಾಡ್ಬೇಕಂದ್ರೆ, ಹೆಲ್ತ್ ಯು ಹ್ಯಾವ್ ರಿಸೀವ್ಡ್ ಪಾಸ್ಟ್, ಹಿಂದೆ ನಮ್ಮ ಹಿಂದಿನ ಅಂದ್ರೆ ಭವಿಷ್ಯ ಅಂದ್ರೆ ಭೂತಕಾಲದಲ್ಲಿ ನಮ್ಗೆ ಏನೆಲ್ಲ ಒಳ್ಳೆ ಆರೋಗ್ಯ ಸಿಕ್ಕಿದೆ ಅದನ್ನ ನಾವು ನೋಡ್ತೀವಿ. ಓಕೆ, ಥಿಂಕ್ ಅಬೌಟ್ ದ ಗ್ರೇಟ್ ಹೆಲ್ತ್ ಯು ಹ್ಯಾವ್ ರಿಸೀವ್ಡ್ ಥ್ರೂ ಔಟ್ ಯುವರ್ ಚೈಲ್ಡ್ಹುಡ್, adolescence, adult life. Think about the times you felt full of energy, you are very happy. Recollect 3 separate times in your mind when you felt top of the world. Say the magic word thank you and feel sincere gratitude for those times. If you are thinking back to the big moments in your life, you will be able to recollect 3 separate times very easily. ಅಂದ್ರೆ ನಾವು ಪಾಸ್ಟ್ಗೆ ಹೋಗಿ ನಮ್ಮ ಜೀವನದಲ್ಲಿ ಚಿಕ್ಕವರಿದ್ದಾಗಿಂದ ಹಿಡಿದು ಅಥವಾ ಟೀನೇಜ್ ಅಲ್ಲಿ ಇರ್ಬೋದು, ಅಥವಾ ನಾವು ಕಾಲೇಜ್ ಟೈಮಲ್ಲಿ ಅಥವಾ ವರ್ಕ್ ಮಾಡೋ ಟೈಮಲ್ಲಿ ಅಥವಾ ಅಡಲ್ಟ್ಹುಡ್ ಅಲ್ಲಿ ಯಾವುದೇ ಟೈಮಲ್ಲಿ ತಗೊಳ್ಳಿ, 3 ಸಪ್ರೇಟ್ ಸಿಚುಯೇಷನ್ಸ್ ತಗೊಳ್ಳಿ. ಯಾವ ಕ್ಷಣದಲ್ಲಿ ನಾವು ತುಂಬಾ ಆರೋಗ್ಯವಾಗಿದ್ದೀವಿ, ತುಂಬಾ ಫಿಟ್ ಆಗಿದ್ದೀವಿ, ತುಂಬಾ ಹೆಲ್ದಿ ಆಗಿದ್ದೀವಿ. ಫಾರ್ ಎಕ್ಸಾಂಪಲ್, ಚೆನ್ನಾಗಿ ಬೆಟ್ಟ ಹತ್ತಿರ್ತೀರಾ, ಒಂದಿನ 2 ದಿನ ಫುಲ್ ಲೈಕ್ ಮ್ಯಾರಥಾನ್ ಓಡಿರ್ತೀರಾ, ತುಂಬಾ ಎಕ್ಸರ್ಸೈಸ್ ಮಾಡ್ತಾ ಇದ್ರಿ, ತುಂಬಾ ಫಿಟ್ ಆಗಿದ್ರಿ, ಪರ್ಫೆಕ್ಟ್ ಆಗಿದ್ರಿ. ಆ ಕ್ಷಣಗಳು, ಆ ಸನ್ನಿವೇಶನ ನೆನಪಿಸ್ಕೊಳ್ಳಿ ಅಂಡ್ ಸೇ ಥ್ಯಾಂಕ್ ಯು ಫಾರ್ ದಟ್ ಇನ್ಸಿಡೆಂಟ್ಸ್. ಆ ಮೂಮೆಂಟ್ಸ್ಗೆ, ಆ ಸಿಚುಯೇಷನ್ಗೆ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಕ್ ಶುರು ಮಾಡಿ. ಓಕೆ, ಸ್ಟೆಪ್ 1 ಅದು. Remember 3 moments, 3 situations in your life from the past. Okay. Step 2, health you are continuing to receive present. ಈ ಕ್ಷಣದಲ್ಲಿ ಏನ್ ನಿಮ್ಗೆ ಒಳ್ಳೆ ಆರೋಗ್ಯ ಸಿಗ್ತಾ ಇದೆ ಅದನ್ನ ನಾವು ನೋಡಕ್ ಶುರು ಮಾಡಬೇಕು. Think about the health you are continuing to receive today and feel grateful for every organ, system, physical sense that is currently working well in your body. Think about your arms, legs, hands, eyes, ears, liver, kidney, brain, heart. Choose 5 functions of your body that are well. One by one, mentally say the magic word thank you, thank you, thank you. Okay, so present ಅಲ್ಲಿ ಇವಾಗ 5 ಸೆನ್ಸಸ್ ಆರ್ ಆರ್ಗನ್ಸ್, ಯಾವ್ದಾದ್ರು ದೇಹದ ಪಾರ್ಟ್ಸ್ ನೆನಪಿಸ್ಕೊಳ್ಳಿ. ಸಿ ಮೇ ಬಿ ಹೊಟ್ಟೆ ನೋವ್ತಾ ಇರ್ಬೋದು, ತಲೆ ನೋವ್ತಾ ಇರ್ಬೋದು, ಆರ್ ಜ್ವರ ಇರ್ಬೋದು. ಬಟ್ ಥಿಂಕ್ ಅಬೌಟ್ ಎಷ್ಟೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕೈಗಳು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಕಣ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಕಿವಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಮಾತಾಡಕ್ ಆಗ್ತಾ ಇದೆ, ಜೀರ್ಣ ಚೆನ್ನಾಗಿ ನಡೀತಾ ಇದೆ, ಲಿವರ್ ಚೆನ್ನಾಗಿ ನಡೀತಾ ಇದೆ, ಹಾರ್ಟ್ ಬೀಟ್ ಚೆನ್ನಾಗಿ ನಡೀತಾ ಇದೆ. ಸೊ ಎಷ್ಟೊಂದೆಲ್ಲ ಚೆನ್ನಾಗಿದೆ ಅಲ್ವಾ, ಆರೋಗ್ಯವಾಗಿದೆ ಅಲ್ವಾ. ಸೊ ಥಿಂಕ್ ಅಬೌಟ್ 5 ಏನ್ ಚೆನ್ನಾಗಿದೆ ಇವತ್ತಿನ ದಿನ, ಅದನ್ನ ನೆನಪಿಸ್ಕೊಳ್ಳಿ. ಒಂದೊಂದಕ್ಕೂ ಫೀಲ್ ಮಾಡ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ತಾ ಹೋಗಿ. Right? So step 3, health you want to receive in future. ಭವಿಷ್ಯದಲ್ಲಿ ಒಳ್ಳೆ ಆರೋಗ್ಯ ಏನ್ ಪಡ್ಕೊಳ್ಬೇಕು ಅದ್ರ ಬಗ್ಗೆ ಮಾತಾಡೋಣ. You are going to choose one thing you want to improve about your body for today's magical practice, but you are going to use the gratitudes
magical power for its in very particular way. Think about the ideal state of what you want to improve. When you give thanks for the ideal state of anything, you have to put it in a motion to receive back that ideal state. ಅಂದ್ರೆ ಇಮ್ಯಾಜಿನ್ ಮಾಡಿ, ಯಾವ ಒಂದು ಭಾಗದಲ್ಲಿ, ಫಾರ್ ಎಕ್ಸಾಂಪಲ್ ದೇಹದಲ್ಲಿ ಯಾವುದೋ ಒಂದು ಭಾಗ ಚೆನ್ನಾಗಾಗಬೇಕು, ಇಂಪ್ರೂವ್ ಆಗಬೇಕು. ಫಾರ್ ಎಕ್ಸಾಂಪಲ್ ಶುಗರ್ ಸರಿ ಹೋಗಬೇಕು, ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು, ಅಥವಾ ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು, ಆರ್ ಮೇ ಬಿ ಬ್ಯಾಕ್ ಪೇನ್ ಇರ್ಬೋದು, ಆರ್ ಹೆಡೇಕ್ ಇರ್ಬೋದು, ವಾಟ್ ಎವರ್, ಏನೇ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು. ಇದು ನನಗೆ ಫ್ಯೂಚರ್ ಅಲ್ಲಿ ಇರಬಾರ್ದು ಅಥವಾ ಸರಿ ಇರಬೇಕು, ಚೆನ್ನಾಗಾಗ್ಬೇಕು ಅನ್ನೋದಾದ್ರೆ ಅದನ್ನ ನೆನಪಿಸ್ಕೊಳ್ಳಿ. ಅದಕ್ಕೆ ನಾವು ಗ್ರಾಟಿಟ್ಯೂಡ್ ನ ಕೊಡ್ತಾ ಹೋಗೋಣ. ಓಕೆ, ವೆರಿ ಆಫನ್ when a person is diagnosed with an illness or a disease of some kind, they will not talk about it a lot, but they will research the disease, gather the information about its possible worsening symptoms or dread outcomes. In other words, they will give their entire focus to the disease. However, the law of attraction says we can't make a problem to go away by focusing on it, because focusing on problem can only make the problem worse. Instead, we should do exact opposite and focus on ideal state for the area of our body that is unwell, and give our thoughts and feelings to that. Gratitude for the ideal state of any part of our body powerfully use our thoughts and feelings together, so can we magnetize it to us. Right? ಅಂದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಜನರಲಿ ಎಲ್ಲರೂ ಏನಪ್ಪ ಮಿಸ್ಟೇಕ್ ಮಾಡ್ತೀವಿ ಅಂದ್ರೆ, ಏನಾದ್ರೂ ಡಯಾಗ್ನೈಸ್ ಮಾಡಿದಾಗ, ಹೋಗಿ ಚೆಕ್ ಮಾಡಿಸಿದಾಗ ಡಾಕ್ಟರ್ ಹತ್ರ ಈ ಕಾಯಿಲೆ ಇದೆ, ಆ ಕಾಯಿಲೆ, ಇದು ಸರಿ ಇದೆ, ಅದು ಸರಿ ಇಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ, ಪ್ರತಿಯೊಬ್ರು ಏನ್ ಮಾಡ್ತೀವಿ, ರಿಸರ್ಚ್ ಮಾಡಕ್ ಶುರು ಮಾಡ್ತೀವಿ. ಓ, ಇದಿದ್ರೆ ಏನಾಗತ್ತೆ, ಹೋಗ್ತಾ ಹೋಗ್ತಾ ಯಾವ ತರ ಪ್ರಾಬ್ಲಮ್ಸ್ ಆಗುತ್ತೆ, ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಏನಾಗುತ್ತೆ, ಇದರಿಂದ ನಮ್ಮ ಮೈಂಡ್ ಅಲ್ಲಿ ಅಥವಾ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತಪ್ಪ ಅಂದ್ರೆ, ನಾವು ಡಿಸೀಸ್ ಏನ್ ಸರಿ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಅಥವಾ ಅದ್ರ ಬಗ್ಗೆ ಥಿಂಕ್ ಮಾಡಕ್ಕೆ ಅಥವಾ ರಿಸರ್ಚ್ ಮಾಡಕ್ ಶುರು ಮಾಡಿದ್ರೆ ಅದಿನ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಅಂತೂ ಆಗೋದಿಲ್ಲ. ಸೊ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ, ಅದರ ಅಪೋಸಿಟ್ ಆಗಿ ನಾವು ಯೋಚನೆ ಮಾಡಬೇಕು, ಅದ್ರ ಅಪೋಸಿಟ್ ವೇನ ನೋಡ್ಬೇಕು. ಅಂದ್ರೇನು, ಐಡಿಯಲ್ ಸ್ಟೇಟ್. ಲೆಟ್ಸ್ ಸೇ ನಾನು ಶುಗರ್ ಇಲ್ಲ ಅಂದ್ರೆ ಹೇಗಿರ್ತೀನಿ, ಖುಷಿಯಾಗಿ ಆರಾಮಾಗಿ ಸ್ವೀಟ್ಸ್ ತಿನ್ಕೊಂಡಿರ್ತೀನಿ, ರೈಸ್ ಊಟ ಮಾಡ್ಕೊಂಡಿರ್ತೀನಿ. ಸೊ ಥಿಂಕ್ ಅಬೌಟ್ ದಟ್. ವಾವ್, ಥ್ಯಾಂಕ್ ಯು ಸೋ ಮಚ್, ನಾನು ಸ್ವೀಟ್ಸ್ ತಿನ್ನಂಗಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ನಾನು ಆರಾಮಾಗಿ ಏನ್ ಬೇಕೋ ತಿನ್ನಂಗಾಗಿದ್ದೀನಿ. ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್, ನಾನು ಆರಾಮಾಗಿ 2 ಕಾಲಲ್ಲಿ ಓಡಾಡಂಗಾಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ನಾನು ಆರೋಗ್ಯವಾಗಿ ಎಲ್ಲ ಜೀರ್ಣ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲೈಕ್ ಆರಾಮಾಗಿ ಯೋಚನೆ ಮಾಡ್ತಾ ಇದೀನಿ, ಯಾವುದೇ ರೀತಿ ತಲೆನೋವಿಲ್ಲ ಅನ್ನೋ ರೀತಿ ನಮ್ಗೆ ಐಡಿಯಲ್ ಸ್ಟೇಟ್ ಏನ್ ಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಕ್ ಶುರು ಮಾಡ್ಬೇಕು. ಸೊ ದಟ್ ಲಾ ಆಫ್ ಅಟ್ರಾಕ್ಷನ್ that will increase the ideal state of our body and mind health. Okay, so spend 1 minute in visualizing a scene of yourself with the ideal state of your body that you want. And as you see your body in your mind the way you want it to be grateful as if though you have received it. So ಏನ್ ಮಾಡ್ಬೇಕಪ್ಪ ಅಂದ್ರೆ, 1 ನಿಮಿಷ ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡಬೇಕು, ವಿಜುವಲೈಸ್ ಮಾಡಬೇಕು, ನಿಮ್ಗೆ ಏನ್ ಆರೋಗ್ಯ ಬೇಕು ಅಥವಾ ಹೇಗಿರ್ಬೇಕು, ನೀವು ಹೇಗೆ ಸರಿ ಇರ್ಬೇಕು, ಹೆಂಗ್ ಚೆನ್ನಾಗಿರ್ಬೇಕು, ಅದನ್ನ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ ಅಂಡ್ ಫೀಲ್ ಮಾಡಿ, ಅಂಡ್ ಫುಲ್ ಮ್ಯಾಕ್ಸಿಮಮ್ ಥಾಟ್ಸ್ ಇಂದ, ಫೀಲಿಂಗ್ಸ್ ಇಂದ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಆಸ್ ಇಫ್ ನಿಮ್ಗೆ ಆಲ್ರೆಡಿ ಅದು ಸಿಕ್ಕಿದೆ, ಆಲ್ರೆಡಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರ ಅನ್ನೋ ರೀತಿ ಥ್ಯಾಂಕ್ ಯು ಹೇಳ್ತಾ ಹೋಗಿ, ಇಮ್ಯಾಜಿನ್ ಮಾಡ್ತಾ ಹೋಗಿ. ಓಕೆ, ಸೊ if you want to magically restore your health, strong and healthy heart that maintains the well-being of every organ in the body. Okay, if you want to magically improve your eyesight, then give thanks to excellent vision. If you want to improve your hearing, give thanks to perfect hearing. If you want to improve your flexibility, then give thanks for perfect supple and agile body. Okay, if you want to change your weight, first think of about ideal weight that you want to be, then imagine yourself that ideal weight and give thanks for it as if though you have received it now.
ಅಂದ್ರೆ ಏನ್ ಸರಿ ಹೋಗ್ಬೇಕು, ಏನ್ ಚೆನ್ನಾಗಾಗ್ಬೇಕು ಅದನ್ನ ಇಮ್ಯಾಜಿನ್ ಮಾಡಿ. ಲೆಟ್ಸ್ ಸೇ ಕಿಡ್ನಿ ಸರಿ ಹೋಗ್ಬೇಕು, ಚೆನ್ನಾಗ್ಬೇಕಂದ್ರೆ and imagine and say thank you, give thanks to the body kidney organ that it filters all the unwanted ಬೇಡದಿರೋದನ್ನೆಲ್ಲ ಫಿಲ್ಟರ್ ಮಾಡಿ ಪ್ಯೂರಿಫೈ ಮಾಡ್ತಾ ಇದೆ ನಮ್ಮ ದೇಹವನ್ನ. ಥ್ಯಾಂಕ್ ಯು. ಇಮ್ಯಾಜಿನ್ ಹಾರ್ಟ್ ಚೆನ್ನಾಗಾಗಬೇಕು, ಹಾರ್ಟ್ ಬೀಟ್ ಚೆನ್ನಾಗಿರ್ಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಹಾರ್ಟ್, ಬಿಕಾಸ್ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಬ್ಲಡ್ ಆಕ್ಸಿಜನ್ ಪ್ಲಸ್ ನ್ಯೂಟ್ರಿಷನ್ ನ ಸಪ್ಲೈ ಮಾಡ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ಹಾರ್ಟ್. ಸೊ ಇಫ್ ಯು ವಾಂಟ್ ಐಸೈಟ್ ಇಂಪ್ರೂವ್ ಆಗ್ಬೇಕಂದ್ರೆ ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ಸೀನ್ಸ್. ನಾನೆಲ್ಲ ಏನೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀನಿ, ನನ್ನ ಕಣ್ಣಿನ ನೋಡ್ತಾ ಇದ್ದೀನಿ, ಥ್ಯಾಂಕ್ ಯು ಫಾರ್ ಆಲ್ ದ ಬ್ಯೂಟಿಫುಲ್ ಸೈಟ್. ಈ ಹಿಯರಿಂಗ್ ಇಂಪ್ರೂವ್ ಆಗ್ಬೇಕಂದ್ರೆ ನಾನೆಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗುಡ್ ಹಿಯರಿಂಗ್. ಸೊ ಈ ರೀತಿ ಏನ್ ಚೆನ್ನಾಗಾಗ್ಬೇಕು ಅದಕ್ಕೆ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಇಫ್ ಯು ವಾಂಟ್ ಟು ಸಣ್ಣ ಆಗ್ಬೇಕು, ಪರ್ಫೆಕ್ಟ್ ಬಾಡಿ ವೆಯ್ಟ್ ಬರ್ಬೇಕಂದ್ರೂ ಕೂಡ ಪರ್ಫೆಕ್ಟ್ ವೆಯ್ಟ್ ಏನ್ ಚೆಕ್ ಮಾಡ್ಕೊಳ್ಳಿ. ಈ ವೆಯ್ಟ್ 10 kg ಕಡಿಮೆ ಆಗ್ಬೇಕು, 15 kg ಕಡಿಮೆ ಆಗ್ಬೇಕು. ವಾವ್, ಥ್ಯಾಂಕ್ ಯು ಸೋ ಮಚ್, ಆಲ್ರೆಡಿ ನಾನು 65 ಆಗಿದ್ದೀನಿ, 70 ಆಗಿದ್ದೀನಿ ಅಥವಾ 60 ಆಗಿದ್ದೀನಿ, ಪರ್ಫೆಕ್ಟ್ ವೆಯ್ಟಿಗೆ ಬಂದಿದ್ದೀನಿ ನಾನು. ಥ್ಯಾಂಕ್ ಯು ಫೀಲ್ ಮಾಡಿ. ಓಕೆ, ವಿಜುವಲೈಸ್ ಮಾಡಬೇಕು, 1 ನಿಮಿಷ ವಿಜುವಲೈಸ್ ಮಾಡಬೇಕು. ಸೊ ವಾಟ್ ಎವರ್ ಇಟ್ ಈಸ್ ಯು ವಾಂಟ್ ಟು ಇಂಪ್ರೂವ್, ಫಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್ ವಿತ್ ದ ಐಡಿಯಲ್ ಸ್ಟೇಟ್ ಅಂಡ್ ದೆನ್ be grateful for the ideal state as though you have received it right now. Okay, ಏನೇ ಒಂದು ಒಳ್ಳೆ ಆರೋಗ್ಯ ಸಿಗಬೇಕು, ಮ್ಯಾಜಿಕಲಿ ಪಡ್ಕೋಬೇಕಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ, 1 ನಿಮಿಷ ಫೀಲ್ ಮಾಡಿ, ಆಲ್ರೆಡಿ ನಿಮ್ಗೆ ಸಿಕ್ಕಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಖುಷಿ ಪಡ್ತಾ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಓಕೆ, you can follow the magic and miracle in health, practice every day if you need. You can do it multiple times in a day if you really want to accelerate the magical restoration in full health or improve any aspect of your body. But it is vital that whenever you have a negative thought or a feeling about current state of your body or health, that you replace it immediately by visualizing yourself with the ideal state you want to be, by being truly grateful as though you have already received it. The most effective way to guarantee health other than taking good care of your physically is to continue to be grateful for your health. Andre ನೋಡಿ, ಈ ಒಂದು ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್, ಈ ಪ್ರಾಕ್ಟೀಸಸ್ ನ ಇವತ್ತು ಒಂದೇ ದಿನ ಅಲ್ಲ, ಎವ್ರಿ ಡೇ ನೀವು ಬೇಕಾದ್ರೂ ಫಾಲೋ ಮಾಡ್ಬೋದು. ಯಾಕಂದ್ರೆ ನನ್ನ ಆರೋಗ್ಯ ತುಂಬಾ ಮ್ಯಾಜಿಕಲಿ ಚೇಂಜ್ ಆಗ್ಬೇಕಂದ್ರೆ ಈ ಒಂದು ಪ್ರಾಕ್ಟೀಸ್ ನ ನೀವು ಡೈಲಿ ಮಾಡಿ ಅಂಡ್ ಒಂದಿನದಲ್ಲಿ ಮಲ್ಟಿಪಲ್ ಆಗಿ ಮಾಡ್ಬೋದು, ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು. ಇದನ್ನ ನೀವು 1 ನಿಮಿಷ ವಿಜುವಲೈಸ್ ಮಾಡಬೇಕು, ಆಲ್ರೆಡಿ ಅದ್ ನಂಗೆ ಸಿಕ್ಕಿದೆ ಅನ್ನೋ ರೀತಿ ಫೀಲ್ ಮಾಡಬೇಕು, ಥ್ಯಾಂಕ್ ಯು ಹೇಳ್ತಾ ಹೋಗ್ಬೇಕು. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಫೀಲಿಂಗ್ಸ್ ನ ಪಾಸಿಟಿವ್ಲಿ ರಿಪ್ಲೇಸ್ ಮಾಡಬೇಕು. ಯಾವ್ದ್ರಿಂದ? ಗ್ರಾಟಿಟ್ಯೂಡ್ ಇಂದ. ಮ್ಯಾಜಿಕ್ ವರ್ಡ್ ಹೇಳ್ಬೇಕು, ಥ್ಯಾಂಕ್ ಯು ಅಂತ ಹೇಳಿ. ಸೊ ಮ್ಯಾಜಿಕ್ ಪ್ರಾಕ್ಟೀಸ್ ನಂಬರ್ 16, ಇವತ್ತಿನ ಡೇ 16 ನ ಏನು ಸ್ಟೆಪ್ಸ್? ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಮೇಕ್ ಅ ಲಿಸ್ಟ್ ಆಫ್ 10 ಬ್ಲೆಸ್ಸಿಂಗ್ಸ್. ಈಗ ಬೆಳಗ್ಗೆ ನಿಮ್ಮ ಲೈಫ್ ಅಲ್ಲಿ 10 ಬ್ಲೆಸ್ಸಿಂಗ್ಸ್ ಏನೆಲ್ಲ ಸಿಕ್ಕಿದೆ ಅದನ್ನ 10ನ್ನ ಬರಿಬೇಕು. ರೀಕಲೆಕ್ಟ್ 3 separate times throughout your life. Feel the top of the world. Give a sincere thanks to those times. Step 1, ಪಾಸ್ಟ್ ಅಲ್ಲಿ 3 ಇನ್ಸಿಡೆಂಟ್ಸ್ ನ ನೆನಪಿಸ್ಕೊಳ್ಳಿ. ಯಾವಾಗ ತುಂಬಾ ಆರೋಗ್ಯವಾಗಿದ್ರೆ, ತುಂಬಾ ಫಿಟ್ ಆಗಿದ್ರಿ, ಹೆಲ್ದಿ ಆಗಿದ್ರಿ, ಆ 3 ಸನ್ನಿವೇಶಗಳಿಗೆ ಥ್ಯಾಂಕ್ ಯು ಹೇಳ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಥಿಂಕ್ ಅಬೌಟ್ 5 ಫಂಕ್ಷನ್ಸ್ ಇನ್ ಯುವರ್ ಬಾಡಿ ದಟ್ ಆರ್ ಫಂಕ್ಷನಿಂಗ್ ವೆರಿ ವೆಲ್. ಪ್ರೆಸೆಂಟ್ ಅಲ್ಲಿ ಏನು 5 ಚೆನ್ನಾಗಿ ನಡೀತಾ ಇದೆ, ಆರೋಗ್ಯವಾಗಿದ್ದೀರಾ, ಅದನ್ನ ನೆನಪಿಸ್ಕೊಳ್ಳಿ. ಅದಕ್ಕೂ ಕೂಡ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ. ಅಂಡ್ ಚೂಸ್ 1 ಥಿಂಗ್. ಯಾವ್ದು ಇಂಪ್ರೂವ್ ಆಗ್ಬೇಕು, ಯಾವ್ದು ಚೆನ್ನಾಗ್ ಆಗ್ಬೇಕು, ಅದು ಐಡಿಯಲ್ ಸ್ಟೇಟ್. ಅಂದ್ರೆ ಚೆನ್ನಾಗಿದ್ರೆ ಹೆಂಗಿರುತ್ತೆ ಅದನ್ನ ನೆನಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡಿ. ಆಲ್ರೆಡಿ 1 ನಿಮಿಷ ಅದನ್ನ ವಿಜುವಲೈಸ್ ಮಾಡ್ತಾ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಇದನ್ನ ನೀವು ಡೇನಲ್ಲಿ ಎಷ್ಟು ಸರಿ ಬೇಕಾದ್ರೂ ರಿಪೀಟ್ ಮಾಡ್ಬೋದು, ಆರ್ ಎವ್ರಿ ಡೇ ಕೂಡ ಇದನ್ನ ರಿಪೀಟ್ ಮಾಡ್ತಾ ಹೋಗ್ಬೋದು. ಈ ಪ್ರಾಕ್ಟೀಸ್ ನ ಯಾವುದು? ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್, ರೈಟ್? ಅಂಡ್ ರಾತ್ರಿ ಮಲಗಕ್ಕಿಂತ ಮೊದಲು ಮ್ಯಾಜಿಕ್ ರಾಕ್ ನ ತಗೊಳ್ಳಿ, ಹೋಲ್ ಡೇ ನೆನಪಿಸ್ಕೊಳ್ಳಿ, ಏನೆಲ್ಲ ಚೆನ್ನಾಗಿತ್ತು ನೆನಪಿಸ್ಕೊಳ್ಳಿ. ಅದರಲ್ಲಿ ಒಂದು ಬೆಸ್ಟ್ ಏನ್ ತುಂಬಾ ಚೆನ್ನಾಗಿತ್ತು ಅದನ್ನ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ವಾಪಸ್ ಇಟ್ಟು ಮಲ್ಕೊಳ್ಳಿ. ನಾವು ಇದನ್ನ ಓದಿ ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದೀವಿ. ಐ ಆಮ್ ಯುವರ್
ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್ ಗೋಪಿಕೃಷ್ಣ ಎಲ್ಲರೂ ಅಟೆಂಡ್ ಮಾಡಿದ್ದಕ್ಕೆ ಪ್ಲಸ್ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಐ ಆಮ್ ಸೋ ಡೀಪ್ ಗ್ರಾಟಿಟ್ಯೂಡ್ ವಿತ್ ಆಲ್ ಆಫ್ ಯು. ಸೊ ಇದನ್ನು ನೀವು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಇನ್ನೊಬ್ರಿಗೂ ಹೆಲ್ಪ್ ಮಾಡಿ ಕಲೀಲಿಕ್ಕೆ, ಅವರು ಕೂಡ ಮ್ಯಾಜಿಕಲಿ ಎಕ್ಸ್ಪೀರಿಯನ್ಸ್ ಪಡಿಲಿಕ್ಕೆ. ಅಂಡ್ ನಿಮ್ಗೆ ಏನ್ ಸಿಗ್ತಾ ಇದೆ, ಹೇಗಾಗ್ತಾ ಇದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಸೊ ದಟ್ ಐ ವಿಲ್ ರಿಪ್ಲೈ ಟು ಆಲ್ ಯುವರ್ ಕಮೆಂಟ್ಸ್. ಗ್ರೂಪ್ ಅಲ್ಲೂ ಶೇರ್ ಮಾಡ್ಬೋದು, ಯೂಟ್ಯೂಬ್ ಅಲ್ಲೂ ಶೇರ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ರೈಟ್ ಫ್ರೆಂಡ್ಸ್, ನಾಳೆ ಸಿಗೋಣ ಡೇ 17ಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ಡೇ.